ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, KE ಕಡೆಯಿಂದ ಇದೀಗ ತಾನೇ ಟ್ವಿಟರಲ್ಲಿ ಒಂದು ದೊಡ್ಡ ಅಪ್ಡೇಟ್ ಬಂದಿರತಕ್ಕಂಥದ್ದು. ಅದೇನಂತಂದು ಇವಾಗ ನೋಡ್ತಾ ಹೋಗ್ತೀನಿ. ಇವಾಗ ಟ್ವಿಟರಲ್ಲಿ ಮಾಡಿದ್ದಾರೆ, UGCET 2025 ಸೀಟು ಹಂಚಿಕೆ ಮಂಥನ ಕಾರ್ಯಾಗಾರ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ VTU ಮತ್ತು ಸಂಯೋಜಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಜೂನ್ 28ರಂದು ನಡೆಯಲಿದ್ದು. ಅಂತಂದರೆ ಈಗ ಸೀಟು ಹಂಚಿಕೆ ಮಂಥನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು. ಎಲ್ಲೆಲ್ಲಿ ನಡೀತದ? ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಅನುದಾನಿತ ಕಾಲೇಜು ಮತ್ತು VTU ಸಂಯೋಜಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೀತಾ ಇದೆ. ಯಾವತ್ತು 27ನೇ ತಾರೀಕು. ಅದಕ್ಕೆ ಪೂರ್ಣ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಇಲ್ಲದ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮಂಥನ ಕಾರ್ಯಕ್ರಮ ನಡೆಯಲಿದೆ. ಸೊ ಅದ್ರ ತಕ್ಕನಂಗೆ ಮಾತಾಡೋದಂತಂದರೆ ಜೂನ್ 28ರ ಬೆಳಗ್ಗೆ 30ವರೆಗೆ ಏನಪ್ಪ ಅಂತಂದರೆ ಕಾರ್ಯಾಗಾರ ಆರಂಭ ಆಗ್ತದೆ. ಅಂತಂದರೆ ಈ ಪ್ರೋಗ್ರಾಮ್ ಯಾವ ಸ್ಟಾರ್ಟ್ ಆಗ್ತದೆ? 28-9ವರೆಗೆ ಸ್ಟಾರ್ಟ್ ಆಗ್ತದೆ. ಆಸಕ್ತಿ ಅಂದರೆ ಅದರಲ್ಲಿ ಏನಾದರೂ ಪ್ರೋಗ್ರಾಮ್ ಇನ್ ಕೇಸ್ ನೀವು ಹೋಗ್ತೀನ ಅಂತಂದರೆ ನೀವು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ತಮಗೆ ಹತ್ತಿರದ ಕಾಲೇಜುಗಳಿಗೆ ಹೋಗಬೇಕಾಗ್ತದೆ. ಹೋದ ತಕ್ಷಣ ತಮ್ಮ ಮೊಬೈಲ್ಗೆ ವಾಟ್ಸಪ್ ಏನು ಮಾಡಿದಾರೆ ಅಂತಂದರೆ KE ಕಡೆಯಿಂದ ಒಂದು QR ಕೋಡ್ ಕಳಿಸಿದ್ದಾರೆ. ಸೊ ಲೈಕ್ ಎಕ್ಸಾಂಪಲ್ ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ನಿಮಗೆ ಈಗಾಗಲೇ ಎಲ್ಲ ಒಂದು ವಾಟ್ಸಪ್ಗೆ ಈ ರೀತಿ ನಿಮ್ಮ ಮೆಸೇಜ್ ಬಂದಿರ್ತದೆ. ಒಂದು ಲಿಂಕ್ ಬಂದಿದೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು QR ಕೋಡ್ ಓಪನ್ ಆಗುತ್ತೆ. ಓಕೆ, ಈ ರೀತಿ QR ಕೋಡ್ ಕಾಣಿಸ್ತಿದ್ದಲ್ವ? ಈ QR ಕೋಡನ್ನು ನೀವು ಹೋಗ್ಬಿಟ್ಟು ತೋರಿಸ್ಬೇಕು. ಎಲ್ಲರೂ ಹೋಗ್ಬೇಕಂತ ಕೇಳ್ತಿದ್ರೆ ನೀವು ಎಲ್ಲರೂ ಹೋಗ್ಬೇಕಂತ ಮ್ಯಾಂಡೇಟರಿ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಹೋಗ್ರಿ ಅಂತಂದ್ರೆ ಆಸಕ್ತ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅಂತ ಹೇಳಿದಾರೆ. ಈ ಒಂದು QR ಕೋಡ್ ತೋರಿಸ್ತಂದರೆ ಈಗ ಅವ್ರು ಏನು ಮಾಡಿದಾರೆ ಅಂತಂದರೆ ಮೀನ್ಸ್ ಅವ್ರು ಏನು ಮಾಡಿದಾರೆ ಅಂತ ಕೇಳಿದವರು ಅವರೆಲ್ಲರೂ ಕೂಡ QR ಅವರಿಗೆ ಮಾತ್ರ ಅಂದರೆ ಯೂಸ್ ಆಗುತ್ತೆ. ನಮಗೆ ಬರೋದಿಲ್ಲ ಆ್ಯಕ್ಚುಲಿ, ನಮಗೆ ಅದು ಏನು ಕೂಡ ಬರಲ್ಲ. ಯಾಕಂದರೆ ಅವರು ಕೇಳಿದವ್ರು ಮೆನ್ಷನ್ ಮಾಡಿದ್ರೆ ಓನ್ಲಿ ನಾವು ಲಿಸ್ಟೆಡ್ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ಮಾತ್ರ ಅದು QR ಕೋಡ್ ಯೂಸ್ ಆಗುತ್ತೆ ಅಂತ. ಸೊ ಶನಿವಾರ ಬೆಳಗ್ಗೆ ಕಾಲೇಜಿಗೆ ಹೋದಾಗ ಮಾತ್ರ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ. ಅಲ್ಲಿ ಹೋದರೆ ಮಾತ್ರ, ಅಂದರೆ ಕಾಲೇಜಿಗೆ ಹೋದ್ರೆ ಅಲ್ಲಿ ಹೋದರೆ ಮಾತ್ರ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ತದೆ. ಅದಕ್ಕೂ ಮುಂಚೆ ನೋಂದಣಿ ಆಗೋದಿಲ್ಲ. ಈ ವಿಷಯದಲ್ಲಿ ಗೊಂದಲ ಬೇಡ, ಅಂದರೆ ಡೌಟ್ ಬೇಡ. ಇದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇಲ್ಲ ಅಂತಂದರೆ ಕಾಲೇಜಿಗೆ ಹೋದರೆ ಮಾತ್ರ, ಅಲ್ಲಿ ಹೋಗಿ ಆ QR ಕೋಡ್ ತೋರಿಸಿದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗಿ ಬರುತ್ತೆ. ಓಕೆ, ಅದನ್ನ ಯಾರು ಹೇಳಿದ್ರೆ ನೋಡಿ, ನಿಮಗೆ H. ಪ್ರಸನ್ನ ಅವರು IAS ಡೈರೆಕ್ಟರ್ ಆಫ್ ದ KE. ಸೊ ಅದಕ್ಕೆ ತಕ್ಕನಂಗೆ ಎಲ್ಲೆಲ್ಲಿ ಅಂತ ನಿಮಗೆ ಕಾಲೇಜ್ ಗೊಂದಲ ಇತ್ತು ಅಂದರೆ ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ, ಯಾವ್ಯಾವ ಕಾಲೇಜ್ ಅಂತ ಬೇಕಾದ್ರೆ ನೋಡ್ಕೋರಿ. ಈಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತೊಗೊಂತಂದ್ರೆ ಚಾಮರಾಜನಗರ, KR ಪೇಟೆ, ಕುಶಾಲನಗರ, ಇಲ್ಲಿ ಹೂವಿನ ಹಡಗಲಿ ಈಗ ಕಾಣಿಸಿದ್ರು ನೋಡಿ ಅಷ್ಟು. ಆ್ಯಂಡ್ ಇಲ್ಲಿ ಈ ಕಡೆ ಕೂಡ ಗೌರ್ಮೆಂಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಕಾಣಿಸ್ತಿದೆ ನೋಡಿರಿ, BMS ಡಾಕ್ಟರ್ ಅಂಬೇಡ್ಕರ್, ಇನ್ನೂ ಭಾಳ ಇದಾವೆ. ಎಲ್ಲ ಓದ್ಕೊಂಡು ಕೂರಲ್ಲ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಕಾಣಿಸ್ತಿದೆ ನೋಡಿ, ಅವು ಕೂಡ ಅಂದರೆ ಲೈಕ್ ಎಕ್ಸಾಂಪಲ್ ಚಿಕ್ಕಮಗಳೂರು, ಹುಬ್ಬಳ್ಳಿ, KGF ಈ ರೀತಿ ಇದ್ದಾವೆ. ನೆಕ್ಸ್ಟ್ VTU ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ನೋಡಿದ್ರೆ ಮೈಸೂರು, ಕಲಬುರಗಿ, ಈಗ ಅಂದರೆ ಮುದ್ದೇನಹಳ್ಳಿ ಆ್ಯಂಡ್ ಬೆಳಗಾವಿ ಇಲ್ಲಿರ್ತಕ್ಕಂಥದ್ದು ಕಾಲೇಜು ಮತ್ತು ಬೇರೆ ಇದ್ದಾವೆ. ನೋಡ್ಕೊರಿ, ಇಷ್ಟು ಕಾಲೇಜಲ್ಲಿ ಮಾತ್ರ ಪ್ರೋಗ್ರಾಮ್ ನಡೀತದೆ. ಯೂಸ್ ಮಾಡ್ಕೊರಿ. ಯಾಕಂತಂದರೆ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಯೂಸ್ ಮಾಡ್ಕೊರಿ. ಬರೀ ಕೇವಲ ನೀವು KCET ಅಂತ ಮೆನ್ಷನ್ ಮಾಡಿದ್ರೆ KCET ಅಷ್ಟೆಲ್ಲ, ನೀಟ್ ಸ್ಟೂಡೆಂಟು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಅಪ್ ಟು ಅಡ್ಮಿಷನ್ ಆಗುವವರೆಗೂ ನಡೀತಕ್ಕಂಥ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ. ಈಗ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಾರೆ, ಬಟ್ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತದೆ, ಏನಪ್ಪ ಅಂತಂದು. ಸೊ ಆ ರೀತಿ ಬೇಡ, ಒಂದು ದಿನ ಇದಕ್ಕೋಸ್ಕರ ಮೀಸಲಿಡಿ. ನಿಮಗೆ ಪದೇ ನಿನ್ನೆಯಿಂದ ಕೂಡ ಹೇಳ್ತೀವಿ, ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತಂದರೆ ನಿಮ್ಗೆ ಏನು ಕೂಡ ಡೌಟ್ಸ್ ಕ್ರಿಯೇಟ್ ಆಗಲ್ಲ. ಅಂದರೆ ಸ್ವಲ್ಪ ಪ್ರೆಸ್ ಮೈಂಡ್ ಆಗ್ತದೆ. ಅಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಕೂಡ ನಿಮಗೆ ಏನಾದರೂ ಸ್ವಲ್ಪ ಚೇಂಜಸ್ ಆಗ್ಬೋದು. ಓಕೆ ಸರಿ, ಇದಿಷ್ಟು ಹೇಳ್ಬೇಕಂತ ಅನಿಸಿದ್ದು KE ಕಡೆಯಿಂದ ಜಸ್ಟ್. ಓಕೆ ನೋಡಿ, ನಾನು ವೀಡಿಯೋ ಮಾಡ್ತಕ್ಕಂಥ 11:50ಕ್ಕೆ ನಾನು ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋ ಮಾಡೋಕ್ಕೆ 11:51ಕ್ಕೆ ಸ್ಟಾರ್ಟ್ ಮಾಡಿದ್ದೆ. 11:50 ಮೆಸೇಜ್ ಬಂದಿತ್ತು. ಅಂದರೆ ಬಿಟ್ಟ ತಕ್ಷಣ ನಿಮಗೆ ವೀಡಿಯೋ ಮಾಡ್ತು ಅಂದರೆ ಕ್ವಿಕ್ಕಾಗಿ ಅಪ್ಡೇಟ್ ಮಾಡುವಂಥದ್ದು. ನನಗೆ ಅಂದರೆ ನಾನು ಫ್ರೀ ಇತ್ತಂದರೆ ಇಮಿಡಿಯೇಟ್ ವೀಡಿಯೋ ಮಾಡಿಬಿಡ್ತೀನಿ. ಸೊ ಇನ್ ಕೇಸ್ ಈ ಥರ ಫ್ರೀ ಇಲ್ಲದೆ ಇದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಕ್ವಿಕ್ ಅಪ್ಡೇಟ್ ಮಾತ್ರ ನಮ್ಮ ಚಾನಲ್ ಸಿಗ್ತಾ ಇರ್ತದೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಆ್ಯಂಡ್ ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಕೂಡ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ನೋಡ್ತಾರೆ. ಟೇಕ್ ಕೇರ್, ಬಾಯ್.